ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಇಲ್ಲ. ಸೊ ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋಗಡೆ ಫೋಕಸ್ ಮಾಡಿ. ಆಲ್ವೇಸ್ ಯು ಫೀಲ್ ಇಟ್ ಬೆಟರ್. ಅದರ್ವೈಸ್ ನೀವು ಮಾರ್ಕೆಟಲ್ಲಿ ಗ್ಯಾಮ್ಲಿಂಗ್ ಮಾಡ್ತೀರಾ. ಸೊ ಗ್ಯಾಮ್ಲಿಂಗ್ ಮಾಡಿ ಲಾಸ್ ಮಾಡ್ಕೊಳ್ತೀರಾ. ದೆನ್ ಯು ವಿಲ್ ಸೇ ಮಾರ್ಕೆಟ್ ಈಸ್ ನಾಟ್ ಗುಡ್. ಸೊ ದಿಸ್ ಈಸ್ ನಾಟ್ ಮೈ ಟೆರಿಟರಿ ಅಂದ್ಕೊಂಡು ಸುಮ್ಮನೆ ಆಗ್ತೀರಾ. ಸೊ ಕಲ್ತ್ರೆ ಈಸಿ ಆಗುತ್ತೆ. ಅದರ್ವೈಸ್ ಆಲ್ವೇಸ್ ಮಾರ್ಕೆಟ್ ಟಫ್ ಆಗುತ್ತೆ. ಇವತ್ತು ಕೂಡ ಅಷ್ಟೇ ಮಾರ್ಕೆಟು ವೆರಿ ಸೈಡ್ ವೇಸ್ ಮಾರ್ಕೆಟ್ ಅನ್ನೋದು ಎಕ್ಸ್ಪೆಕ್ಟೆಡ್ ಕೂಡ ಇತ್ತು. ಯಾಕೆಂದರೆ ನಿನ್ನೆ ತುಂಬ ಹ್ಯೂಜು ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ವಾಲಟೈಲ್ ಆಗಿರೋದ್ರಿಂದ ಇವತ್ತು ಮಾರ್ಕೆಟಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಇರೋದಿಲ್ಲ. ಮಾರ್ಕೆಟಲ್ಲಿ ಎರಡೂ ಸೈಡು ಮೂಮೆಂಟ್ ಎಕ್ಸ್ಪೆಕ್ಟೆಡ್ ಇತ್ತು. ಹಾಗಾಗಿನೇ ನಾನು ಕೂಡ ಜಸ್ಟ್ ವೆಯ್ಟ್ ಮಾಡಿ ಒಂದು ಸ್ಮಾಲ್ ಟ್ರೇಡ್ ಮಾಡಿ ಮುಗಿಸಿದ್ದೀನಿ. ಅದರಲ್ಲೇನು ಯೂಸು ಪ್ರಾಫಿಟ್ ಏನು ಎಕ್ಸ್ಪೆಕ್ಟೆಡ್ ಇರಲಿಲ್ಲ ನನಗೆ. ಸೊ ಸ್ಮಾಲ್ ಪ್ರಾಫಿಟಲ್ಲಿ ಎಷ್ಟು ಇದು ಮಾಡ್ಕೋಬೇಕು ಅದರಲ್ಲಿ ಕ್ಲೋಸ್ ಮಾಡಿದ್ದೀನಿ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಒನ್ ಟ್ರೇಡು ಆಲ್ಮೋಸ್ಟ್ 8 ಪಾಯಿಂಟ್ಸ್ ಇಟ್ಕೊಂಡಿದ್ದೀನಿ. ಹ್ಯಾಪಿ. ಸೊ ನೋ ಮೋರ್ ಟ್ರೇಡ್ಸ್ ಟುಡೇ. ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ, ಪುಟ್ ಸೈಡ್ ಟ್ರೇಡ್ ಮಾಡಿಲ್ಲ. ಏನಕ್ಕೆ ಅಂದರೆ ಪುಟ್ ಸೈಡಿಗೆ ವೆಯ್ಟ್ ಮಾಡ್ತಿದ್ದೆ. ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬೇಕಿತ್ತು ನನಗೆ ಮಾರ್ಕೆಟು ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕೆ. ಬಟ್ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಸ್ಟಿಲ್ ಐ ಟ್ರೇಡೆಡ್ ಕಾಲ್ ಸೈಡ್ ಬಿಕಾಸ್ ಮಾರ್ಕೆಟಲ್ಲಿ ಲೈಕ್ ನಿಮಗೆ ಎರಡು ಸೈಡು ಮೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಏನಂದರೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಫೀಲ್ ಇತ್ತು. ಹಾಗಾಗಿನೇ ಸೊ ಇವತ್ತು ನಂದು ಟ್ರೇಡ್ ಎಲ್ಲಿತ್ತು ಅನ್ನೋದಕ್ಕಿಂತ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇಲ್ಲಿ. ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್. ಇವತ್ತು ಓಪನ್ ಆಗಿದ್ದಲ್ಲಿ ಫ್ಲಾಟಿಶ್. ಸೊ ಫ್ಲಾಟಿಶ್ ಓಪನ್ ಆಗಿ ಇಮಿಡಿಯೇಟಾಗಿ 100 ಪಾಯಿಂಟ್ ಕೆಳಗಡೆ ಬಂದು ಅಗೇನ್ ಇಟ್ ವೆಂಟ್ ಅಪ್ ಟು 250 ಪಾಯಿಂಟ್ಸ್, 230 240 ಪಾಯಿಂಟ್ಸ್ ಅಪ್ ಸೈಡ್ ಹೋಯಿತು. ನಾನು ವೆಯ್ಟ್ ಮಾಡ್ತಿದ್ದೆ ಲೈಕ್ ಬಿಕಾಸ್ 236 ಟ್ರೇಡ್ ಮಾಡೋದು ಇಟ್ಸ್ ನಾಟ್ ಕಂಫರ್ಟಬಲ್ ಬಿಕಾಸ್ ಮಾರ್ಕೆಟ್ ಹ್ಯೂಜ್ ವಾಲಟೈಲ್ ಆಗಿದೆ. ಪ್ಲಸ್ ನಿನ್ನೆ ಏನಾಗಿದೆ, ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್. ಸೊ ಬಿಗ್ ಗ್ಯಾಪ್ ಅಪ್ ಆದಾಗ ಪುಲ್ ಬ್ಯಾಕ್ ಇಟ್ ವಿಲ್ ಗೋ ಅಪ್ ಸೈಡ್ ಓನ್ಲಿ. ಎನಿ ಪುಲ್ ಬ್ಯಾಕ್ ಮಾರ್ಕೆಟ್ ವಿಲ್ ಟ್ರೈ ಟು ಮೂವ್ ಅಪ್ ಸೈಡ್ ಓನ್ಲಿ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ. ಇದೇನಾದರೂ 382 ಲೆವೆಲಿಗೆ ಬಂದರೆ ಐ ಕ್ಯಾನ್ ಲುಕ್ ಫಾರ್ ಒನ್ ರಿಟ್ರೇಸ್ಮೆಂಟ್ ಟ್ರೇಡ್ ಸೆಲ್ಲಿಂಗ್ ಸೈಡ್ ನೋಡೋಣ. ಅದರ್ವೈಸ್ ಬಿಕಾಸ್ ಮಾರ್ಕೆಟ್ ಹ್ಯೂಜ್ ವಾಲಟೈಲ್ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ. ಸೊ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಿದ್ದೆ. ಮಾರ್ಕೆಟ್ ಯಾವಾಗ ಲೈಕ್ ಇಷ್ಟು ದೂರ ಬಂತು, ರಿಟ್ರೇಸ್ಮೆಂಟ್ ಕೊಟ್ಟು ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್. ಐ ಥಾಟ್ ಇಟ್ ಮಾರ್ಕೆಟ್ ಮೇ ಗೋ ಅಪ್ ಸೈಡ್ ಅಂತ. ಬಟ್ ಹೋಗಲಿಲ್ಲ ಮಾರ್ಕೆಟು. ಸೊ ಬ್ಯಾಕ್ ಟು ದಿಸ್ ಲೆವೆಲಿಗೆ ಇಲ್ಲಿಗೆ ಬಂದಾಗ ನಾನೊಂದು ಕಾಲ್ ಸೈಡ್ ಟ್ರೇಡ್ನ ತೊಗೊಂಡೆ. ರೀಸನ್ ಇಷ್ಟೇ, ಮಾರ್ಕೆಟು ಲೈಕ್ ಬೀಳೋದಾಗಿದ್ರೂ ಇಷ್ಟು ವಾಲಟೈಲ್ ಇರ್ತಿರಲಿಲ್ಲ. ನಿನ್ನೆ ಥರ ನಿಮಗೆ 1000 ಪಾಯಿಂಟ್ಸ್ ಮೂಮೆಂಟ್ ಆಗಿ ಮೊನ್ನೆ ಆ ಬಜೆಟ್ ಹಿಂದಿನ ದಿನದ ಥರ ಎಲ್ಲ ಮೂಮೆಂಟ್ ಆಗೋದಿಲ್ಲ. ಮಾರ್ಕೆಟ್ ಒಂದು ಪ್ಲೇಸ್ ನಿಲ್ಲಬೇಕು, ಮಾರ್ಕೆಟ್ ಸ್ಲೋ ಆಗಬೇಕು. ಬಿಕಾಸ್ ನಿಫ್ಟಿ ಬಂದು 200-300 ಪಾಯಿಂಟ್ಸ್ ಮೂಮೆಂಟ್ ಆಗ್ತಿದ್ದೆ ತುಂಬ ಕಡಿಮೆ. ಇವಾಗ ಒಂದು ವೀಕಿಂದ ಹ್ಯೂಜ್ ಮೂಮೆಂಟ್ ಆಗಿದೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಗೋ ಅಪ್ ಸೈಡ್ ಡೌನ್ ಸೈಡ್ ಅಂತಲ್ಲ. ಬಟ್ ಮಾರ್ಕೆಟಲ್ಲಿ ನಿಮಗೆ ನೇಚರ್ ಆಫ್ ಪ್ರೈಸ್ ಆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸ್ಲೋಯಿಶ್ ಆಗೇ ಆಗುತ್ತೆ ಮಾರ್ಕೆಟ್. ಇಲ್ಲಿ ತೊಗೊಂಡು ನಾನು ಇಲ್ಲಿ ಬರೋಷ್ಟರಲ್ಲಿ 7-8 ಪಾಯಿಂಟ್ಸಲ್ಲಿ ಎಕ್ಸಿಟ್ ಆದೆ. ಅದಾದಮೇಲೆ ಇನ್ನೊಂದು 4-5 ಪಾಯಿಂಟ್ ಹೋಯ್ತು, ಇಲ್ಲ ಅಂತಲ್ಲ. ಬಟ್ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ಪ್ರೀಮಿಯಮ್ಸ್ ಡಿಕೆ ಆಗ್ತಿದೆಯೇ ಇಲ್ಲ ಅನ್ನೋದಕ್ಕಿಂತ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ. ಯಾಕೆ ಮೂವ್ ಆಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ. ಲಾಸ್ಟು ನಿನ್ನೆದು ಆಗಿರೋ ಹ್ಯೂಜ್ ವಾಲಟಿಲಿಟಿಗೆ ಇಂಪ್ಲಾಯ್ಡ್ ವಾಲಟಿಲಿಟಿ ಹೈ ಆಗಿರುತ್ತೆ. ಐ ವಿ ರೈಸ್ ಆಗಿದೆ ಅಂದರೆ ಆಪ್ಷನ್ ಪ್ರೀಮಿಯಮ್ಸ್ಗಳು ಸೆಟಲ್ ಆಗ್ತವೆ. ಸೊ ಆಪ್ಷನ್ ಸೆಲ್ಲರ್ಸ್ಗೂ ಏನು ಇವತ್ತಿನ ಡೇ ಹ್ಯೂಜ್ ಪ್ರೀಮಿಯಮ್ ಮೆಲ್ಟ್ ಸಿಗುತ್ತೆ ಅಂತಲೂ ಇಲ್ಲ. ಆಪ್ಷನ್ ಬೈಯರ್ಸ್ಗೂ ಹ್ಯೂಜ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಇಲ್ಲ. ಸೊ ಮಾರ್ಕೆಟಲ್ಲಿ ತುಂಬ ಜನ ಟ್ರ್ಯಾಪ್ ಆಗಿರೋದೆಲ್ಲಿ ಇವತ್ತು ಈ ಲೆವೆಲಿಗೆ ಬಂದಾಗ ಪೀಪಲ್ ಮೇ ಟೇಕ್ ಬ್ರೇಕೌಟ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಈ ಲೆವೆಲ್ಸ್ಗಳಿರೋದು, ಇದು ಮಾರ್ಕೆಟ್ ಯಾವ ಸೈಡಿಗೆ ಮೂವ್ ಆಗ್ತಿದೆ, ಎರಡರ ಬಗ್ಗೆನೂ ಥಿಂಕ್ ಮಾಡಲ್ಲ. ದೇ ವಿಲ್ ಸಿ ಇಟ್ ಲೈಕ್ ಎ ಕ್ಯಾಂಡಲ್ ಸ್ಟಿಕ್ಸ್. ಕ್ಯಾಂಡಲ್ ಟು ಕ್ಯಾಂಡಲ್ ನೋಡಿ ಟ್ರೇಡ್ ಮಾಡ್ತಿರ್ತಾರಲ್ಲ, ಅವ್ರು ಇಲ್ಲಿ ತೊಗೊಂಡವರು ಅವ್ರು ಸ್ಟಾಪ್ ಲಾಸ್ ಇಲ್ಲಿ ಕೊಟ್ಟಿರ್ತಾರೆ. ನಾನು ಅಲ್ಲಿ ರಿಟ್ರೇಸ್ಮೆಂಟಿಗೆ ಬಂದಾಗ ತೊಗೊಂಡಿದ್ದು ಅದೇ ರೀಸನು. ಅವ್ರು ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ನಾನು ಟ್ರೇಡ್ ಮಾಡೋಣ ಅಂತ. ಅವ್ರು ಸ್ಟಾಪ್ ಲಾಸ್ ಹಿಟ್ ಆಯಿತು, ಅಗೇನ್ ಐ ಟುಕ್ ಅ ಟ್ರೇಡ್. ಬಟ್ ನಾನು ಎಕ್ಸಿಟ್ ಆಗಿಲ್ಲ ಅಂದರೆ ನಂದು ಸ್ಟಾಪ್ ಲಾಸ್ ಹಿಟ್ ಆಗಿರ್ತಿತ್ತು. ಕ್ಲಿಯರಾಗಿ ಹೇಳ್ತೀನಿ. ಬಿಕಾಸ್ ಮಾರ್ಕೆಟಲ್ಲಿ ಇವತ್ತು ಮೂಮೆಂಟ್ ಆಗಲ್ಲ ಅನ್ನೋದು ಒಂದು ಕಡೆ ಗೊತ್ತಿದೆ ಅಂದಾಗ ಯು ಕ್ಯಾನ್ ಹೋಲ್ಡ್ ಆ್ಯಂಡ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್. ಎವ್ರಿ ಡೇ ಇಸ್ ನಾಟ್ ಸೇಮ್ ಡೇ. ನಿನ್ನೆ ನಾನು ಗುಡ್ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಅಂತ ಐ ಶುಡ್ ನಾಟ್ ವೆಯ್ಟ್ ಟುಡೇ ಆಲ್ಸೋ. ಸೊ ಲೆಟ್ ಮೇಕ್ ಇಟ್ ದಟ್ ಮಚ್ ಪ್ರಾಫಿಟ್ ಅಂತ. ನೋ, ದಟ್ ಈಸ್ ಟೋಟಲಿ ರಾಂಗ್ ಮೈಂಡ್ ಸೆಟ್. ನೀವು ನಿಮ್ಮನ್ನು ರಾಂಗ್ ಪಾತ್ವ್ಯಾಗೆ ತೊಗೊಂಡು ಹೋಗ್ತೀರಾ ಅಂತ. ಬಿಕಾಸ್ ಮೈ ನೇಚರ್, ಮೈ ಥಿಂಗ್ಸ್, ನನಗೆ ಪರ್ ಡೇ 10,000 ರುಪೀಸ್ ಆದರೆ ಸಾಕು ಅಂತ ಐ ಆಮ್ ಹ್ಯಾಪಿ ವಿತ್ ಇಟ್. ಬಟ್ ಲಾಸ್ಟ್ 2-3 ಡೇಸಿಂದ ಐ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್, ಇಲ್ಲ ಅಂತ ಹೇಳೋದಿಲ್ಲ. ಆಲ್ಮೋಸ್ಟ್ ನೀವು ಬಿಲೀವ್ ಮಾಡಲ್ಲ, ಐ ಮೇಡ್ ಇಟ್ ದೀಸ್ 3 ಡೇಸ್ ಐ ಮೇಡ್ ಇಟ್ 60K. ದಟ್ ಈಸ್ ಎನಫ್ ಫಾರ್ ಮೀ. ಬಿಕಾಸ್ ನನಗೆ ಲೈಕ್ ನಾಳೆ ಒಂದಿನ ನಾನು ಟ್ರೇಡ್ ಮಾಡ್ಲಿಕ್ಕೆ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ನಾನು ನಾಡಿದ್ದು ಫ್ರೈಡೇ ಅಂತೂ ನಾನು ಅವೈಲೇಬಲ್ ಇಲ್ಲ, ಮಂಡೇ ತನಕ ನಾನು ಸಿಗೋದಿಲ್ಲ. ಸೊ ಹಾಗಾಗಿನೇ ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್ ಅನ್ನೋದು ಮೈಂಡ್ ಸೆಟ್ಟಲ್ಲಿತ್ತು. ಹಾಗಾಗಿನೇ ಇವತ್ತು ನಿನ್ನೆನೇ ಗುಡ್ ಪ್ರಾಫಿಟ್ ಆಗಿರೋದ್ರಿಂದ ಇವತ್ತು ವೆಯ್ಟ್ ಮಾಡೇ ಟ್ರೇಡ್ ಮಾಡೋಕ್ಕೂ ಐ ಶುಡ್ ನಾಟ್ ಲೈಕ್ ಗಿವ್ ದಟ್ ಪ್ರಾಫಿಟ್ ಟು ಮಾರ್ಕೆಟ್ ಆಗೇನ್. ಸೊ ನಿನ್ನೆ ಥರ ಈಸಿ ಇರಲ್ಲ ಇವತ್ತು ಮಾರ್ಕೆಟು. ವಾಲಟೈಲ್ ಇದ್ರೂ ಕೂಡ ನಿನ್ನೆ ಮಾರ್ಕೆಟ್ ಒನ್ ಕೈಂಡ್ ಆಫ್ ಈಸಿ ಇತ್ತು. ಬಟ್ ಇವತ್ತು ಆಗಿಲ್ಲ. ಇವತ್ತು ಮಾರ್ಕೆಟ್ ಏನು ಮಾಡಿದೆ, ಇಷ್ಟು ದೊಡ್ಡ ಮೂಮೆಂಟಲ್ಲಿ
ಮಧ್ಯದಲ್ಲಿ ಸ್ಟಕ್ಕಪ್ ಆಗಿದೆ ಮಾರ್ಕೆಟು. ಸೊ ಮಧ್ಯದಲ್ಲಿ ಸ್ಟಕ್ಕಪ್ ಆಗಿದೆ ಅಂದರೆ ನೋ ಡೈರೆಕ್ಷನ್. ಸೊ ಅನದರ್ 1 or 2 ಡೇಸ್ ಮಾರ್ಕೆಟ್ ಇಲ್ಲೇ ಡ್ರಾಮಾ ಮಾಡುತ್ತೆ, ದೆನ್ ಇಟ್ ವಿಲ್ ಡಿಸೈಡ್ ವೇರ್ ಟು ಗೋ. ಓಕೆನಾ. ಸೊ ಇವಾಗಂತೂ ಡಿಸೈಡ್ ಮಾಡೋದಿಲ್ಲ. ನಿನ್ನೆ ಯಾಕೆಂದ್ರೆ 1200 ಪಾಯಿಂಟ್ಸ್ ಶಾರ್ಟ್ ಅಪ್ ಸೈಡ್ ಬಂದಾಗ ಮತ್ತು ಅದ್ರದ್ದು ಮಿಡಲಿಗೆ ಬಂದು ಸ್ಟಕ್ಕಪ್ ಆಗಿದೆ ಅಂದಾಗ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ ಸೆಲ್ಲರ್ಸ್ಗೂ ಅರ್ಥ ಆಗ್ತಿರಲ್ಲ, ಬೈಯರ್ಸ್ಗೂ ಅರ್ಥ ಆಗ್ತಿರಲ್ಲ, ಇಬ್ಬರಿಗೂ ಟಫ್ ಇರುತ್ತೆ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನು. ಸೊ ಹಾಗಾಗಿನೇ ನಾನು ನಿಮಗೆ ಹೇಳಿದ್ದು, ಸೊ ವೆಯ್ಟ್ ಆ್ಯಂಡ್ ಟ್ರೇಡ್ ಆಲ್ವೇಸ್ ನಿಮಗೆ ಮಾರ್ಕೆಟ್ ವಿಲ್ ಗಿವ್ ಗುಡ್ ಆಪರ್ಚುನಿಟಿ. ಸೊ ನೀವು ವೆಯ್ಟ್ ಮಾಡಲಿಲ್ಲ, ಟ್ರೇಡಿಂಗ್ ಮಾಡ್ತೀರಾ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಗುಡ್ ಆಪರ್ಚುನಿಟಿ ಸಿಗೋದಿಲ್ಲ. ಸೊ ವೆಯ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಲೈಕ್ ನಿಮಗೆ ಪೇಷನ್ಸ್ ಇಟ್ಕೊಂಡ್ರೇ ಈಸಿ ಆಗೋದು ಟ್ರೇಡ್ ಮಾಡಲಿಕ್ಕೆ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್ ಹಿಯರ್. ಸೊ ಇವತ್ತಿನ ಟ್ರೇಡು ಸ್ಟಿಲ್ ಐ ಬಿಲೀವ್ ಇಟ್. ಒಂದು ಮೆಸೇಜ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ದೇ ಆರ್ ನಾಟ್ ಗೆಟಿಂಗ್ ಟ್ರೇಡ್. ಐ ನೋ ದಟ್, ಬಿಕಾಸ್ ಇಲ್ಲಿ ತನಕ ನಾನು ವೆಯ್ಟ್ ಮಾಡ್ತಿದ್ದೆ, ಬಂದಿರಲ್ಲ. ಸೊ ಬೆಟರ್ ಇವತ್ತು ನೀವು ಟ್ರೇಡ್ ಮಾಡಿಲ್ಲ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಇಫ್ ಯು ಆರ್ ನಾಟ್ ಟ್ರೇಡೆಡ್ ಆಲ್ಸೋ ವೆರಿ ಗುಡ್, ಬಿಕಾಸ್ ಮಾರ್ಕೆಟ್ ಈಸ್ ಆನ್ ಟೋಟಲ್ ಸೈಡ್ ವೇಸ್. ನಾವು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಆಗುತ್ತೆ, ಇನ್ನೂ ಸಣ್ಣದಾಗುತ್ತೆ ಇವತ್ತು ಮಾರ್ಕೆಟ್, ಇನ್ನೂ ಸ್ಕ್ವೀಸ್ ಆಗುತ್ತೆ ಇವತ್ತು. ಬಿಕಾಸ್ ಸ್ಕ್ವೀಸ್ ಆಗಲೇಬೇಕು, ಇವತ್ತು ಸ್ಕ್ವೀಸ್ ಆಗುತ್ತೆ. ಸೊ ನಾಳೆ ಥಿಂಗ್ಸ್ ನಾಳೆಗೆ ಲೆಟ್ ಸಿ, ನೋಡುವ. ಓಕೆನಾ. ಸೊ ಕಲಿಬೇಕು ಅನ್ನೋರು 13ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.